ಯಳಂದೂರು ಸಮೀಪದ ಸಂತೆಮರಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಗೂ ಚಾಮರಾಜನಗರ ತಾಲೂಕು ಶರಣ ಸಾಹಿತ್ಯ ಪರಿಷತ್ತಿನ ಸಹಯೋಗದಲ್ಲಿ ಶರಣರ ಚಿಂತನೆಗಳ ಪ್ರಸ್ತುತತೆ ವಿಷಯವನ್ನು ಕುರಿತಂತೆ ದತ್ತಿ ಉಪನ್ಯಾಸ ಕಾರ್ಯಕ್ರಮವನ್ನು ಮಾಡಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಾಂಶುಪಾಲರಾದ ಶ್ರೀ ಪಿ ಪ್ರಿಯಾಶಂಕರ್ ವಹಿಸಿದ್ದರು. ಡಾಕ್ಟರ್ ಎಂ ಮಹೇಂದ್ರ ಪಟೇಲ್ ರವರು ಶರಣರು ನಡೆದು ಬಂದ ದಾರಿ ಹಾಗೂ ಇಂದಿನ ಪ್ರಸ್ತುತ ಜಗತ್ತಿಗೆ ಶರಣರ ವಿಚಾರಧಾರೆಗಳು ಎಷ್ಟು ಮುಖ್ಯ ಎಂಬುದನ್ನು ಸವಿಸ್ತಾರವಾಗಿ ಹೇಳುತ್ತಾ ದತ್ತಿ ಉಪನ್ಯಾಸವನ್ನು ನಡೆಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ಕುದೇರು ಎಂ ಸಂಗಶೆಟ್ಟಿ ಮತ್ತು ಶ್ರೀಮತಿ ಗೌರಮ್ಮ ದತ್ತಿಯ ದಾನಿಗಳಾದ ಕುದೇರು ಗಿರೀಶ್ ರವರು ಹಾಗೂ ಬಸವಟ್ಟಿ ಶ್ರೀಮತಿ ಗೌರಮ್ಮ ಮರಿಸ್ವಾಮಪ್ಪ ದತ್ತಿಯ ದಾನಿಗಳಾದ ಎಂ ಪುಟ್ಟಮಾದಪ್ಪ ಲೆಕ್ಕ ಪರಿಶೋಧಕರು ಹಾಗೂ ಅವರ ಸಹೋದರ ಬಸವಣ್ಣನವರು ಹಾಜರಿದ್ದರು. ಕಾರ್ಯಕ್ರಮದಲ್ಲಿ ಶರಣ ಸಾಹಿತ್ಯ ಪರಿಷತ್ತಿನ ಶ್ರೀ ಸುಂದರ್ ಹಾಗೂ ಆರ್.ಎಸ್. ಲಿಂಗರಾಜುರವರು ಉಪಸ್ಥಿತರಿದ್ದರು. ಕಾಲೇಜಿನ ಉಪನ್ಯಾಸಕರುಗಳಾದ ಪ್ರಸಾದಸ್ವಾಮಿ, ಎಸ್. ಮಹಾದೇವಪ್ರಭು, ಪುಟ್ಟಲಕ್ಷ್ಮಮ್ಮ, ಶೋಭಾ, ಶಾಂತಮ್ಮ, ಸುಧನ್ಯ, ಅನಿತಾ ಕುಮಾರಿ, ಸೋನಿಯಾ ಹಾಗೂ ಚಿದಾನಂದ ಸ್ವಾಮಿಯವರು ಭಾಗವಹಿಸಿದ್ದರು. ಶರಣರ ಚಿಂತನೆಗಳು ಅಥವಾ ಜೀವನ ಇವತ್ತಿಗೆ ಪ್ರಸ್ತುತತೆ ಇದೆಯಾ ಅಂತ ನೋಡೋದಾದ್ರೆ ಖಂಡಿತವಾಗಿಯೂ ಅಂದಿಗಿಂತಲೂ ಹಿಂದೆ ಹೆಚ್ಚು ಪ್ರಸ್ತುತವಾಗಿದೆ. 800 ವರ್ಷಗಳ ಹಿಂದೆ ಬಾಳಿ ಬದುಕಿದಂತಹ ವಚನಕಾರರ ಜೀವನ ಅಂದಿಗಿಂತ ಇಂದಿಗಿಂತ ಮುಂದೆ ಅತ್ಯಂತ ಹೆಚ್ಚು ಪ್ರಸ್ತುತ ಅನ್ನುವಂತಹದ್ದು ನನ್ನ ಅಭಿಪ್ರಾಯ. ಯಾಕೆ ಅಂತ ಅನ್ನೋದಾದ್ರೆ ಇವತ್ತಿನ ಸಮಾಜವನ್ನ ಒಮ್ಮೆ ನೆನಪಿಸ್ಕೊಳ್ಳೋಣ. ಮಾಧ್ಯಮಗಳ ಕಡೆಗೆ ಒಂದು ಚೂರು ನಮ್ಮ ಮನಸ್ಸನ್ನ ಕಣ್ಣನ್ನ ತೆರೆದಿರೋಣ. ಗಮನಿಸ್ತಾ ಇದ್ದೀರಾ ನೀವೇ? ಎಲ್ಲೆಲ್ಲೂ ಕೂಡ ಅನ್ಯಾಯ, ಅಕ್ರಮ, ಅನಾಚಾರ, ಅತ್ಯಾಚಾರ, ಲಂಚಗುಳಿತನ, ಸ್ವಜನ ಪಕ್ಷಪಾತ, ಅಕ್ರಮಗಳ ಜಾಡೇ ಸಾಕ್ತಾ ಇದೆ. ಅವುಗಳ ನಡುವೆ ಇವನಾರವ ಎಂದೆನಿಸದೆ ಇವನಮ್ಮವ ಅಂತ ಹೇಳಿ ಬಂದವರನ್ನೆಲ್ಲ ಬಾಚಿ ತಪ್ಪಿಕೊಂಡರಲ್ಲ, ತಮ್ಮಂತೆಯೇ ಕಂಡರಲ್ಲ, ಸಮಾಜದ ನಿರ್ಮಾಣಕ್ಕೆ ಕಾರಣೀಭೂತರಾದರಲ್ಲ, ಅಂತಹ ಶರಣರ ಜೀವನ ಚಿಂತನೆಗಳು ನಮಗೆ ಇವತ್ತಿಗೆ ಅತ್ಯಂತ ಹೆಚ್ಚು ಪ್ರಸ್ತುತ ಅಂತ ನನಗನ್ನಿಸ್ತದೆ. ಇವತ್ತು ಮನೆಗೆ ಯಾರಾದರೂ ಒಬ್ರು ಬಂದ್ರೆ ಹೇಳಿ ಬರಬೇಕಿತ್ತಲ್ವಾ ಅನ್ನುವಂತಹ ಮಾತನ್ನು ನಾವು ಆಡ್ತೇವೆ. ಮೊದಲೇ ಫೋನಿನಲ್ಲಿ ಅವರಿಗೆ ಕರೆ ಮಾಡಿ ನಾವು ಬರ್ತಾ ಇದ್ದೀವಿ ಅಂತ ಹೇಳಿ ದಿನಾಂಕವನ್ನು ನಿಗದಿ ಮಾಡಿ ಅವರು ನಮಗಾಗಿ ತಯಾರು ಮಾಡಲಾಗದಿದ್ದರೂ ಬೇಕರಿಯಿಂದ ತಂದಿಟ್ಟುಕೊಳ್ಳುವ ಹಾಗೆ ಕಾಲಾವಕಾಶವನ್ನು ಕೊಟ್ಟು ಬರಬೇಕು. ಇಲ್ಲವಾದರೆ ಅತಿಥಿಗಳು ತಿಥಿಗಳಾಗಿ ಹೋಗ್ತಾರೆ. ತಿಥಿಯಾಗದ ಹಾಗೆ ಅತಿಥಿಯಾಗಿ ಬಂದು ಹೋಗಬೇಕು ಅಂದ್ರೆ ಮುಂಚಿತವಾಗಿಯೇ ಸಮಯವನ್ನು ನಿಗದಿಪಡಿಸಿಕೊಂಡು ಅವರು ಬಿಡುವಿರುವ ವೇಳೆಯಲ್ಲಿ ನಾವು ಬಿಡುವು ಮಾಡಿಕೊಂಡು ಬರಬೇಕು.